ಹಾಯ್ ಗೈಸ್, ಇವತ್ತಿನ ಒಂದು ಶಾರ್ಟ್ ವಿಡಿಯೋದಲ್ಲಿ ಟೆರಾಫಾರ್ಮ್ ಅಂದರೆ ಏನು, ಅದನ್ನ ಹೆಂಗೆ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಮೊದಲದಾಗಿ ನೀವೀಗ ಯಾವುದೇ ಒಂದು ಆರ್ಗನೈಸೇಷನಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ರಿಸೋರ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಬೇಸ್ಡ್ ಆನ್ ಯುವರ್ ಅಪ್ಲಿಕೇಶನ್ ಆರ್ಕಿಟೆಕ್ಚರ್ ಅಂದಾಗ ನೀವು ಮಲ್ಟಿಪಲ್ ರಿಸೋರ್ಸ್ನ ಕ್ರಿಯೇಟ್ ಮಾಡ್ತೀರಾ. VPC ನೆಟ್ವರ್ಕ್ ಆಗಿರ್ಬೋದು, ಅದರಲ್ಲಿ ಇನ್ಸ್ಟೆನ್ಸ್, ಡೇಟಾಬೇಸ್, ಸ್ಟೋರೇಜ್ ಸರ್ವಿಸ್, ಅದೇ ರೀತಿ ಆಕ್ಸೆಸ್ ಮಾಡೋದಕ್ಕೆ IAM ಸರ್ವಿಸಸ್ ಎಲ್ಲ ಕ್ರಿಯೇಟ್ ಮಾಡ್ತೀರಾ, ಕರೆಕ್ಟ್? ಅದೇ ಈಗ ನಾನು ಡೆವಲ್ಲಿ ಇದೆಲ್ಲ ಕ್ರಿಯೇಟ್ ಮಾಡಿದೆ, ಒಂದು ಆರ್ಕಿಟೆಕ್ಚರ್ನ ಕ್ರಿಯೇಟ್ ಮಾಡಿದೆ. ನನಗೆ ಇದೇ ಒಂದು ಸೇಮ್ ಆರ್ಕಿಟೆಕ್ಚರ್ ಅನ್ನೋಂಥದ್ದು ಸ್ಟೇಜ್ ಮತ್ತು ಪ್ರೊಡಕ್ಷನಲ್ಲಿ ಸಹ ಬೇಕಾಗುತ್ತೆ. ಅಲ್ಲಿ ಏನಾಗುತ್ತೆ, ಉಳಿದಿರುವಂಥ ಎಲ್ಲ ರಿಸೋರ್ಸ್ ಸೇಮ್, ಆದರೆ ಸ್ಟೇಜ್ ಮತ್ತು ಪ್ರೊಡಕ್ಷನ್ನ ಅಕೌಂಟ್ ID ಚೇಂಜ್ ಆಗುತ್ತೆ. ಅದೇ ರೀತಿ ಇಲ್ಲಿ ಯಾರು ಆಕ್ಸೆಸ್ ಮಾಡ್ತಾರೆ ಅನ್ನುವಂಥದ್ದು ಸಹ ಚೇಂಜ್ ಆಗುತ್ತೆ. ಆದ್ದರಿಂದ ನಾನು ಮತ್ತೆ ಅಲ್ಲಿ ಹೋಗಿ ಕ್ರಿಯೇಟ್ ಮಾಡಿದಾಗ ಆಲ್ಮೋಸ್ಟ್ ಸಿಮಿಲರ್ ಸ್ಟೆಪ್ ಅನ್ನುವಂಥದ್ದು ಇರುತ್ತೆ, ಆದರೆ ಈ ಒಂದು ಮೈನರ್ ಇನ್ಪುಟ್ಗಳು ಚೇಂಜ್ ಆಗುತ್ತೆ. ಆದ್ದರಿಂದ ನಾವು ಇದನ್ನ ಮ್ಯಾನ್ಯುವಲ್ ಆಗಿ ಕ್ರಿಯೇಟ್ ಮಾಡೋ ಬದಲು ಆಟೋಮೇಟ್ ಮಾಡ್ಬೋದು. ಆದ್ದರಿಂದನೇ ಈ ಒಂದು ಆಟೋಮೇಷನ್ಗೆ ನಾವು ಈ ಒಂದು ಟೆರಾಫಾರ್ಮ್ನಂಥ IAC ಟೂಲ್ಗಳನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ಈ ಒಂದು ಆಟೋಮೇಷನ್ನ ನಾವು ಪೈಥಾನ್ನಂಥ ಸಿಂಪಲ್ ಸ್ಕ್ರಿಪ್ಟನ್ನು ಯೂಸ್ ಮಾಡಿಕೊಂಡು ಸಹ ಮಾಡ್ಬೋದು, ಬೋಟೋ 3 ಲೈಬ್ರರಿನ ಯೂಸ್ ಮಾಡಿಕೊಂಡು. ಆದರೆ ಇದರಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ಟೆರಾಫಾರ್ಮ್ ನಿಮಗೆ ಡೆಡಿಕೇಟ್ ಆಗಿರುವಂಥ ಸ್ಟೇಟ್ ಮ್ಯಾನೇಜ್ಮೆಂಟ್ ಕೊಡುತ್ತೆ. ಅಂದರೆ ನೀವು ಯಾವ ರಿಸೋರ್ಸ್ನ ಎಲ್ಲಿ ಕ್ರಿಯೇಟ್ ಮಾಡಿದ್ದೀರಾ ಅಂತ ಅದು ನೆನಪಲ್ಲಿ ಇಟ್ಕೊಂಡಿರುತ್ತೆ. ಆದ್ದರಿಂದ ನಿಮಗೆ ಮ್ಯಾನೇಜ್ ಮಾಡುವಂಥ ತುಂಬ ಈಸಿ. ಅದೇ ರೀತಿ ಟೆರಾಫಾರ್ಮ್ನ ಜೊತೆ ಮಲ್ಟಿಪಲ್ ಅದರ್ IAC ಟೂಲ್ಗಳು ಸಹ ಬರುತ್ತೆ. ಪುಲುಮಿ ಅಂತ ಒಂದಿದೆ, ಅದರಲ್ಲಿ ನಿಮಗೆ ನೇಟಿವ್ ಲ್ಯಾಂಗ್ವೇಜ್ ಅಂದರೆ ಪೈಥಾನ್ ಈ ರೀತಿ ಕೋಡ್ ಲ್ಯಾಂಗ್ವೇಜ್ಗಳನ್ನು ಯೂಸ್ ಮಾಡಿಕೊಂಡು ಸಹ ಮಾಡ್ಬೋದು, ಆದರೆ ಅಷ್ಟೊಂದು ಫೇಮಸ್ ಇಲ್ಲ. ಅದೇ ರೀತಿ ಕ್ಲೌಡ್ ಪ್ರೊವೈಡರು ಸಹ ಅವರ ಒಂದು IAC ಟೂಲ್ಗಳನ್ನು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ AWS ಅಲ್ಲಿ ಕ್ಲೌಡ್ ಫಾರ್ಮೇಷನ್ ಇದೆ. ಆದರೆ ಈ ಒಂದು ಟೆರಾಫಾರ್ಮ್ ಅನ್ನುವಂಥದ್ದು ಕ್ಲೌಡ್ ಅಗನೋಸ್ಟಿಕ್, ಅಂದರೆ ಎಲ್ಲ ಕ್ಲೌಡಲ್ಲೂ ವರ್ಕ್ ಆಗೋದ್ರಿಂದ ಎಲ್ಲ ಕಂಪ್ನಿಗಳು ಮೋಸ್ಟ್ ಆಗಿ ಟೆರಾಫಾರ್ಮ್ನ ಪ್ರಿಫರ್ ಮಾಡ್ತಾರೆ. ಅದೇ ರೀತಿ ಟೆರಾಫಾರ್ಮ್ನಲ್ಲಿ ನಾವು ಈ ಒಂದು ಕಾನ್ಫಿಗರೇಷನ್ನ ಬರೀಬೇಕಾದ್ರೆ HCL ಅಂತ ಒಂದು ಲ್ಯಾಂಗ್ವೇಜ್ನ ಯೂಸ್ ಮಾಡ್ತೀವಿ, HCorp ಕಾನ್ಫಿಗರೇಷನ್ ಲ್ಯಾಂಗ್ವೇಜ್ ಅಂತ. ಇದರಲ್ಲಿ ನಾವು ಮಾಡೆಲ್ಗಳನ್ನು ಬರೀಬೋದು. ಅದೇ ರೀತಿ ಟೆರಾಫಾರ್ಮ್ ತುಂಬ ಪವರ್ಫುಲ್ ಲ್ಯಾಂಗ್ವೇಜ್. ಇಲ್ಲಿ ನೀವು ಫಾರ್ ವಿಚ್ ಲೂಪ್ಗಳನ್ನು ಯೂಸ್ ಮಾಡ್ಬೋದು, ಬಿಲ್ಟ್ ಇನ್ ಫಂಕ್ಷನ್ ಆಗಿರುವಂಥ ಕೊಲೀಸ್, ಈ ರೀತಿ ಮಲ್ಟಿಪಲ್ ಫಂಕ್ಷನ್ಗಳನ್ನು ಯೂಸ್ ಮಾಡ್ಬೋದು. ಅದು ನಿಮ್ಮ ಲೆವೆಲ್ಗೆ ಇರುತ್ತೆ, ನೀವು ಎಷ್ಟು ಕಾಂಪ್ಲೆಕ್ಸ್ ಮಾಡೆಲ್ಗಳನ್ನು ಬರೀತೀರಾ, ಎಷ್ಟು ರಿಯೂಸಬಿಲಿಟಿನ ತರ್ತೀರಾ ಅಂತ. ನೀವು ಕಲಿತಾ ಹೋದಾಗೆ, ಅಡ್ವಾನ್ಸ್ ಆಗಿ ಕಲಿತಾ ಹೋದಾಗೆ ಇದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ಟೆರಾಫಾರ್ಮಲ್ಲಿ ನಾವು ಮಾಡಿದಾಗ ಏನಾಗುತ್ತೆ, ನನ್ನ ಕೋಡ್ ಅಂತೂ ಸ್ಟ್ಯಾಟಿಕ್ ಆಗಿರುತ್ತೆ. ನನಗೆ ಏನೇನು ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡಬೇಕು, VPC ಕ್ರಿಯೇಟ್ ಮಾಡಬೇಕು, ಈ ಒಂದು IAM ಕ್ರಿಯೇಟ್ ಮಾಡಬೇಕು, ಅದು ಒಂದು ಸಲ ಬರೀತೀನಿ ನಾನು ಕೊಟ್ಟಿರುವಂಥ ಇನ್ಪುಟ್ ಚೇಂಜ್ ಆಗ್ತಾ ಹೋಗುತ್ತೆ. ಡೆವ್ಗೆ ನಾನು ಡೆವ್ ಪ್ರಾಜೆಕ್ಟ್ ID ಅಥವಾ ಡೆವ್ ಅಕೌಂಟ್ ID ಕೊಡ್ತೀನಿ. ಅದೇ ರೀತಿ ಆ ಗ್ರೂಪ್ಗಳನ್ನು ಕೊಡ್ತೀನಿ, ಯಾರು ಅದನ್ನ ಆಕ್ಸೆಸ್ ಮಾಡಬೇಕು, ಡೆವಲಪರ್ ಗ್ರೂಪ್ಗಳನ್ನು ಕೊಡ್ತೀವಿ. ಸ್ಟೇಜ್ಗೆ ಅದೇ ರೀತಿ ಸ್ಟೇಜ್ ಅಕೌಂಟ್ ID ಪ್ಲಸ್ ನನಗೆ ಸ್ಟೇಜಲ್ಲಿ ಯಾರ್ಯಾರು ಆಕ್ಸೆಸ್ ಮಾಡಬೇಕು ಆ ಐಡಿಗಳನ್ನು ಕೊಡ್ತೀನಿ. ಅದೇ ರೀತಿ ಪ್ರಾಡ್ಗೆ ಆ ಒಂದು ಇನ್ಪುಟ್ನ ಕೊಡ್ತೀನಿ. ಬೇಸ್ಡ್ ಆನ್ ದ ಇನ್ಪುಟ್ ಆ ಒಂದು ರಿಸೋರ್ಸ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ಆದರೆ ನನ್ನ ಮೇನ್ ಕೋಡ್ ಅನ್ನೋಂಥದ್ದು ಸೇಮ್ ಆಗಿರುತ್ತೆ. ಹಾಗಾಗಿ ನಾವು ಟೆರಾಫಾರ್ಮ್ನ ಯೂಸ್ ಮಾಡಿಕೊಂಡು ಈ ರೀತಿ ರಿಸೋರ್ಸ್ ಆಟೋಮೇಷನ್ನ ಮಾಡ್ಬೋದು. ಹಾಗೆ ಟೆರಾಫಾರ್ಮ್ನ ಜೊತೆ ತುಂಬ ಜನ ಆನ್ಸಿಬಲ್ನ ಕನ್ಫ್ಯೂಸ್ ಮಾಡ್ಕೊತಾರೆ. ಅದನ್ನ ಸಹ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಆನ್ಸಿಬಲ್ ಹೆಂಗೆ ಡಿಫ್ರೆಂಟ್ ಆಗಿರುತ್ತೆ ಟೆರಾಫಾರ್ಮ್ಗಿಂತ ಅಂತ. ಹಾಗೆ ಟೆರಾಫಾರ್ಮ್ ಇವಾಗ ನೀವು ಕಲಿಬೇಕಾ ಅಂತ ಕೇಳಿದರೆ ಇದು ವ್ಯಾಲಿಡ್ ಕ್ವಶನ್ ಅಲ್ಲ, ನೀವು ಕಲೀಲೇಬೇಕು. ಟೆರಾಫಾರ್ಮ್ ಕಲಿಬೇಕಾ ಬೇಡವಾ ಅಂತ ಆಪ್ಷನ್ ಅನ್ನೋದು ತುಂಬ ಹಿಂದೆ ಹೋಯಿತು. ಇವಾಗ ಟೆರಾಫಾರ್ಮ್ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳು ಯೂಸ್ ಮಾಡ್ತವೆ. ಅದರಿಂದ ನೀವು ಇನ್ಫ್ರಾಸ್ಟ್ರಕ್ಚರ್ನ ಅಥವಾ ಡೆವಾಪ್ಸ್ ಅಥವಾ ಕ್ಲೌಡ್ ಇಂಜಿನಿಯರ್ ಆಗಿದ್ದೀರಾ ಅಂದರೆ ಟೆರಾಫಾರ್ಮ್ ಕಲಿಯುವಂಥದ್ದು ಮ್ಯಾಂಡೇಟ್ರಿ. ಇದೇಷ್ಟು ಈ ಒಂದು ವಿಡಿಯೋದಲ್ಲಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಯಾವುದೇ ಡೌಟ್ಗಳಿದ್ರು ಕಮೆಂಟ್ ಮಾಡ್ಬೋದು.